ಆಗಲೇ ನೋಡ್ತಾ ಇದ್ವಿ ಪಾಕಿಸ್ತಾನದ ಪ್ರಧಾನಿ ಕೊಟ್ಟಿರುವಂತಹ ಹೇಳಿಕೆಯನ್ನ 6 ಬಾರಿ ಎಡಿಟ್ ಮಾಡಿ 7 ಬಾರಿ ಎಡಿಟ್ ಮಾಡಿ ಕಳಿಸಿದೆ ಪಾಕಿಸ್ತಾನ. ಮಾತಾಡಿರೋದು ಕೇವಲ 6 ನಿಮಿಷ. ಆ 6 ನಿಮಿಷದಲ್ಲಿ 7 ಬಾರಿ ಎಡಿಟ್ ಮಾಡಿ ಕಳಿಸುತ್ತೆ ಅಂದರೆ ಎಷ್ಟರ ಮಟ್ಟಿಗೆ ಅಲ್ಲಿ ಕೊಟ್ಟಿರುವಂತಹ ಪ್ರಧಾನಿಯ ಹೇಳಿಕೆಗೆ ಕಿಮ್ಮತ್ತಿದೆ ಅಂತ. ಇನ್ನು ಪಾಕಿಸ್ತಾನದ ಸೇನೆಯಿಂದ ಅದು ಪಾಕಿಸ್ತಾನದ ಪ್ರಧಾನಿಯ ಮೂಲಕ ಭಾರತದಲ್ಲಿ ಒಂದು ಭಿಕ್ಷೆಯನ್ನು ಕೇಳಿಸಿದೆ. ಅದು ಶಾಂತಿಯ ಭಿಕ್ಷೆ. ಏನು ಮಾಡಬೇಕು, ಒಂದೊಮ್ಮೆ ಏನಾದರೂ ಯುದ್ಧ ಶುರುವಾದರೆ ಅದು ನನ್ನ ಕೈಯಲ್ಲೂ ಕೂಡ ಇರೋದಿಲ್ಲ ಅಥವಾ ಮೋದಿಯವರ ಕೈಯಲ್ಲೂ ಇರೋದಿಲ್ಲ. ಯುದ್ಧದ ಬಗ್ಗೆ ಒಂದಷ್ಟು ಉದಾಹರಣೆಗಳನ್ನು ಕೊಡ್ತಾ ಇದ್ರು. ಅಫ್ಘಾನಿಸ್ತಾನ ಯುದ್ಧ ಆರಂಭಿಸಿದಂಥ ಸಂದರ್ಭದಲ್ಲಿ, ಅಮೆರಿಕ ಯುದ್ಧ ಆರಂಭಿಸಿದಂಥ ಸಂದರ್ಭದಲ್ಲಿ, ಹಿಟ್ಲರ್ ಯುದ್ಧವನ್ನು ಆರಂಭಿಸಿದಂಥ ಸಂದರ್ಭದಲ್ಲಿ ಏನಾಯಿತು, ಎಷ್ಟು ದಿನಗಳ ಮಟ್ಟಿಗೆ ಯುದ್ಧ ನಡೀತು, ಆ ಯುದ್ಧದಿಂದ ಬಂದಂಥ ಉತ್ತರ ಏನು, ಈ ಒಂದಷ್ಟು ವಿಚಾರವನ್ನು ಪಾಕಿಸ್ತಾನದ ಪ್ರಧಾನಿ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿಯೇ ಒಂದು ಕಡೆ ISI ಕೊಟ್ಟಿದ್ದಂಥ ಒಂದಷ್ಟು ಮಾಹಿತಿ ಜೊತೆಗೆ ಅವರು ಹೇಳಿಕೊಟ್ಟಂಥ ಒಂದಷ್ಟು ಮಾತು ಅವುಗಳನ್ನೇ ಬಂದಿಲ್ಲಿ ಉಚ್ಚರಿಸಿರೋ ಹಾಗಿದೆ ಪ್ರಧಾನಿ ಇಮ್ರಾನ್ ಖಾನ್. ಅವಿಷ್ಟು ವಿಚಾರವನ್ನು ನೋಡ್ತಾ ಇದ್ವಿ. ಇನ್ನು ಭಾರತೀಯ ಪೈಲಟ್ ಒಬ್ಬರು ಪಾಕಿಸ್ತಾನದ ವಶದಲ್ಲಿದ್ದಾರೆ ಅನ್ನುವಂಥದ್ದನ್ನು ಪಾಕಿಸ್ತಾನ ಕ್ಲೇಮ್ ಮಾಡ್ಕೊಳ್ತಾ ಇದೆ. ಈತ ನಾಪತ್ತೆಯಾಗಿರೋದು ಓರ್ವ ಪೈಲಟ್ ಮಾತ್ರ ಅನ್ನುವಂಥ ವಿಚಾರವನ್ನು ಭಾರತ ಕೂಡ ಸ್ಪಷ್ಟಪಡಿಸ್ತಾ ಇದೆ. ಆದರೆ ಅಧಿಕೃತವಾಗಿ ಪಾಕಿಸ್ತಾನ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಭಾರತದ ಒಬ್ಬ ಪೈಲಟ್ ನಮ್ಮ ಕಸ್ಟಡಿನಲ್ಲಿ ಇದ್ದಾರೆ ಅನ್ನುವಂಥ ವಿಚಾರವನ್ನು ಅಧಿಕೃತವಾಗಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಆದರೆ ಭಾರತ ಹೇಳ್ತಾ ಇರುವಂಥದ್ದು ಮಿಸ್ ಆಗಿರೋದು ಓರ್ವ ಪೈಲಟ್ ಅನ್ನುವಂಥ ವಿಚಾರವನ್ನು ಕೂಡ ಒಪ್ಪಿಕೊಳ್ತಾ ಇದ್ದಾರೆ. ಇನ್ನು F-16 ಪೈಲಟನ್ನು ಹೊರದುರುಳಿಸಿದ ಬಳಿಕ ಫೈಟರ್ ಜೆಟ್ ಅದನ್ನು ಹೊಡೆದು ಉರುಳಿಸಿದ ಬಳಿಕ ನಡೆದಂಥ ಒಂದಷ್ಟು ವಿದ್ಯಮಾನಗಳನ್ನು ನಾವು ನೋಡ್ತಾ ಇದ್ವಿ. ವಿದೇಶಾಂಗ ಇಲಾಖೆಯ ಅಧಿಕಾರಿ ಬಂದು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏನು ಫೈಟರ್ ಜೆಟ್ಗಳ ಕಾಂಬ್ಯಾಟ್ ಏನು ನಡೀತಾ ಇತ್ತು ಅಂದರೆ F-16 ಯುದ್ಧ ವಿಮಾನ ಇನ್ನೇನು ಬರೋದಕ್ಕೆ ಸನ್ನದ್ಧಾಗಿತ್ತು. ಅಂಥ ಸಂದರ್ಭದಲ್ಲಿ ಸುಖೋಯ್ ವಿಮಾನದ ಮೂಲಕ ನಾವು ಅದನ್ನು ಹೊಡೆದುರುಳಿಸಿದ್ವಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ಏನಾಗಿದೆ, ಯಾವ ಪೈಲಟ್ ನಾಪತ್ತೆಯಾಗಿದ್ದಾರೆ, ಏನಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಅವಶ್ಯಕತೆ ಇದೆ. ಆ ಮಾಹಿತಿಯ ಬಳಿಕ ನಿಮಗೆ ಉತ್ತರವನ್ನು ಕೊಡ್ತೇನೆ ಅನ್ನುವಂಥ ವಿಚಾರವನ್ನು ವಿದೇಶಾಂಗ ಇಲಾಖೆಯ ಅಧಿಕಾರಿ ಬಂದು ಅಲ್ಲಿ ಹೇಳ್ತಾ ಇದ್ರು. ಒಟ್ಟಾರೆ ಭಾರತ ತಕ್ಕ ಉತ್ತರವನ್ನು ಕೊಡ್ತಾ ಇದೆ. ಎಲ್ಲೆಲ್ಲಿ ಸೀಸ್ ಫೈರ್ ವೈಲೇಷನ್ ಇತ್ತು, ಎಲ್ಲೆಲ್ಲಿ ಕದನ ವಿರಾಮ ಘೋಷಣೆ ಆಗಿದ್ರೂ ಕೂಡ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಶೂಟ್ ಮಾಡ್ತಾ ಇದ್ರು, ಜೊತೆಗೆ ಗುಂಡು ಹೊಡಿತಾ ಇದ್ರು, ಅದು ಕೊಂಚ ಮಟ್ಟಿಗೆ ನಿಂತಿದೆ ಅನ್ನುವಂಥ ವಿಚಾರವೂ ಕೂಡ ಸಿಗ್ತಾ ಇದೆ. ಪಂಜಾಬ್ ಗಡಿಯಲ್ಲಿ ಸೈಲೆಂಟ್ ಆಗಿದ್ದಾರೆ ಶತ್ರು ರಾಷ್ಟ್ರದ ಸೈನಿಕರು. ಅವರೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಸೈಲೆಂಟ್ ಆಗಿರೋದಕ್ಕೆ ಕಾರಣ ಅವರಲ್ಲಿರುವಂಥ ಮತ್ತೊಂದು ವಿಚಾರ ಅಲ್ಲ, ಎಲ್ಲೋ ಒಂದು ಕಡೆ ಭಾರತ ಕೊಡ್ತಾ ಇರುವಂಥ ಪ್ರತ್ಯುತ್ತರ ಇದೆಯಲ್ಲ, ಅದನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗದೆ ಹೇಗಪ್ಪ ಅವರ ಗುಂಡುಗಳಿಂದ ತಪ್ಪಿಸ್ಕೊಳ್ಳೋದು ಅನ್ನೋದು ಗೊತ್ತಾಗದೇನೆ ಶತ್ರು ರಾಷ್ಟ್ರ ಸೈಲೆಂಟ್ ಆಗಿದೆ. ಇನ್ನು ಪರಿಸ್ಥಿತಿಯ ಕುರಿತು BSFನಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಲಾಗ್ತಾ ಇದೆ. ಯಾಕಂದರೆ ಗಡಿಯಲ್ಲಿ ನಿಂತು ಇಡೀ ನಮ್ಮ ಲೈನ್ ಏನಿದೆ ಆ ಲೈನನ್ನು ಕಾಯ್ತಾ ಇರುವಂಥ ಯೋಧರು, BSFನ ಯೋಧರು, ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಇನ್ನು ಇಮ್ರಾನ್ ಖಾನ್ ಮಾತನಾಡಿರೋ ಮಾತಲ್ಲ ಅದು, ಅಥವಾ ISI ಅಥವಾ ಪಾಕಿಸ್ತಾನದ ಸೇನೆ ಕೊಟ್ಟಂಥ ಒಂದಷ್ಟು ಮಾತುಗಳು ಕೂಡ ಅಲ್ಲ, ಅದು ನೇರವಾಗಿ ಭಾರತದ ಬಳಿಯಲ್ಲಿ ಮಾತುಕತೆಯ ಭಿಕ್ಷೆಯನ್ನು ಕೇಳಿಸ್ತಾ ಇದೆ ಪ್ರಧಾನಿಯ ಮೂಲಕ. ನೋಡಬೇಕಿತ್ತು ಅವರ ಪೌರುಷ, ನೋಡಬೇಕಿತ್ತು ಅವರ ಯುದ್ಧೋತ್ಸಾಹ, ನೋಡಬೇಕಿತ್ತು ಅವರ ಶಕ್ತಿ ಪ್ರದರ್ಶನ, ಬಾಯಿಯ ಮೂಲಕ ಮಾಡ್ತಾ ಇದ್ದಂಥ ಶಕ್ತಿ ಪ್ರದರ್ಶನ. ಯುದ್ಧ ಆದರೆ ನಾವೇನು ಸುಮ್ಮನೆ ಕೂರೋದಿಲ್ಲ, 1 ಹೆಜ್ಜೆ ಹೋದರೆ 10 ಹೆಜ್ಜೆ ಹೋಗ್ತೀವಿ, ಇಂಥ ಒಂದಷ್ಟು ಪರಾಕ್ರಮದ ಮಾತುಗಳನ್ನ ಆಡ್ತಾ ಇತ್ತು ಹೇಳಿ ಪಾಕಿಸ್ತಾನ. ಆದರೆ ಆ ಎಲ್ಲ ಪರಾಕ್ರಮ ಎಲ್ಲಿ ಹೋಯಿತು ಅಂತ ನಮ್ಮ ವಾಯುಪಡೆಯ ಸೈನಿಕರು ಕೊಟ್ಟಂಥ ಹೊಡೆತಕ್ಕೆ ಪಾಕಿಸ್ತಾನದ ಜಂಗಾಬಲವೇ ಉಡುಗಿ ಹೋಗಿದೆ. ಏನು ಮಾಡೋದು ಅಂತ ಗೊತ್ತಾಗದೇನೆ ಸದ್ಯ ಮಾತುಕತೆಯ ಭಿಕ್ಷೆಯನ್ನು ಪ್ರಧಾನಿಯ ಮೂಲಕ ಕೇಳಿಸೋ ಮೂಲಕ ಎಲ್ಲ ಒಂದು ಕಡೆ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ಭಾರತ ಕೊಡ್ತಾ ಇರುವಂಥ ಪ್ರತ್ಯುತ್ತರಕ್ಕೆ ಏನು ಉತ್ತರ ಕೊಡಬೇಕು ಅನ್ನೋದು ಕೂಡ ಗೊತ್ತಾಗದೆ ಸೈಲೆಂಟ್ ಆಗಿ ಕೂತಿದೆ ಪಾಕಿಸ್ತಾನ. ಇನ್ನು ಪಾಕ್ ವಿಮಾನವನ್ನು ಹೊಡೆದು ಉರುಳಿಸಿದ್ದು ನಿಜ ಅನ್ನುವಂಥದ್ದನ್ನು ವಿದೇಶಾಂಗ ಇಲಾಖೆ ಅಧಿಕಾರಿ ಹೇಳಿದರು. ಹೌದು, ಪಾಕಿಸ್ತಾನದ F-16 ಏನಿದೆ ಆ ಫೈಟರ್ ಜೆಟ್ ಅದನ್ನು ಹೊಡೆದುರುಳಿಸಿದ್ದೀವಿ. ಬರ್ತಾ ಇದ್ದಂತ ಗೊತ್ತಿತ್ತು, ನಮಗೆ ಹೈ ಅಲರ್ಟ್ ಇತ್ತು, ಜೊತೆಗೆ ನಾವು ರೆಡಿನೆಸ್. ಈ ಭಾರತದ ಒಂದು ಮಾತನ್ನು, ಅಧಿಕಾರಿಯ ಮಾತನ್ನು ಇಲ್ಲಿ ನಾವು ನೋಡಲೇಬೇಕು, ನಾವು ರೆಡಿಯಾಗಿದ್ವಿ ಅಂತ. ಎಂಥದ್ದೇ ಪರಿಸ್ಥಿತಿಯನ್ನು ನಾವು ನಿಭಾಯಿಸೋದಕ್ಕೆ ರೆಡಿ ಇದ್ವಿ. ಯಾವಾಗ F-16 ಯುದ್ಧ ವಿಮಾನಗಳು ಹಾರಾಡೋದಕ್ಕೆ ಶುರುವಾಯಿತೋ ನಮಗೆ ಗೊತ್ತಾಗೋಯ್ತು ಏನು ಮಾಡಬೇಕು ಅಂತ ಹೇಳಿ ಆ F-16 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ದೀವಿ. ಆ ಹೊಡೆದು ಉರುಳಿಸಿದ ನಂತರದಲ್ಲಿ ಒಬ್ಬ ಪೈಲಟ್ ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಅಧಿಕಾರಿ ಹೇಳಿದರು. ಇನ್ನು ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ವಿಮಾನಗಳು ರದ್ದಾಗಿದ್ವು, ವಿಮಾನಗಳ ಹಾರಾಟ ಕೂಡ ರದ್ದಾಗಿತ್ತು. ರದ್ದಾದಂಥ ವಿಮಾನ ಹಾರಾಟ
ಜೊತೆಗೆ ಏರ್ಪೋರ್ಟ್ಗಳನ್ನು ಕೂಡ ಒಂದಷ್ಟು ಕೆಲ ಹೊತ್ತಿನಲ್ಲಿ ಸ್ಥಗಿತಗೊಳಿಸಲಾಗಿತ್ತು. ಆ ಸ್ಥಗಿತ ಆಗಿದ್ದಂಥ ಏರ್ಪೋರ್ಟ್ಗಳು ಎಲ್ಲವೂ ಕೂಡ ಓಪನ್ ಆಗಿದೆ. 9 ಏರ್ಪೋರ್ಟ್ಗಳೇನಿತ್ತು ಅಲ್ಲೆಲ್ಲ ಈ ವಿಮಾನ ಹಾರಾಟ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಚಟುವಟಿಕೆಗಳನ್ನು ತಕ್ಕ ಮಟ್ಟಿಗೆ ನಿಲ್ಲಿಸಲಾಗಿತ್ತು. ಯಾಕಂದರೆ ಪಾಕಿಸ್ತಾನದ ಯುದ್ಧ ವಿಮಾನಗಳು ಯಾವಾಗ ಲೈನ್ ಆಫ್ ಕಂಟ್ರೋಲನ್ನು ಕ್ರಾಸ್ ಮಾಡಿ ಮುಂದೆ ಬರೋದಕ್ಕೆ ಪ್ರಯತ್ನ ಪಟ್ಟವೋ ಮುನ್ನೆಚ್ಚರಿಕೆಯ ಕ್ರಮವಾಗಿ ಭಾರತದ 9 ಏರ್ಪೋರ್ಟ್ಗಳನ್ನು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಅದನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ಈಗ ಎಲ್ಲವೂ ಕೂಡ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಇನ್ನು ನಾರ್ತ್ ಇಂಡಿಯಾದಲ್ಲಿದ್ದಂಥ ಉತ್ತರ ಭಾರತದಲ್ಲಿರುವಂಥ 9 ವಿಮಾನ ನಿಲ್ದಾಣಗಳು, ಆ 9 ಏರ್ಪೋರ್ಟ್ಗಳು ಅಲ್ಲೆಲ್ಲವೂ ಕೂಡ ವಿಮಾನ ಹಾರಾಟ ನಡೀತಾ ಇದೆ. ಇನ್ನು ಇಂಪಾರ್ಟೆಂಟ್ ವಿಷಯ ಅಂದರೆ ಜಮ್ಮುವಿನಿಂದ ದೆಹಲಿಗೆ ಬರುವಂಥ ವಿಮಾನದ ಹಾರಾಟವು ಕೂಡ ಶುರುವಾಗಿದೆ. ಏನೋ ಜಮ್ಮುವಿನಿಂದ ದೆಹಲಿಗೆ ಬರಬೇಕಿತ್ತು ವಿಮಾನ, ಅದನ್ನು ಸ್ವಲ್ಪ ಹೊತ್ತಿನ ಮಟ್ಟಿಗೆ ತಡೆ ಹಿಡಿಯಲಾಗಿತ್ತು, ಸ್ಥಗಿತಗೊಳಿಸಲಾಗಿತ್ತು ಹಾರಾಟ. ಆ ವಿಮಾನ ಸದ್ಯ ದೆಹಲಿಗೆ ಹಾರಿದೆ. ಅಂದರೆ ಜಮ್ಮುವಿನಿಂದ ದೆಹಲಿಗೆ ಹಾರಿದೆ. ಪರಿಸ್ಥಿತಿ ಏನಿದೆ, ಪರಿಸ್ಥಿತಿಗೆ ತಕ್ಕ ಹಾಗೆ ಯಾವ ರೀತಿಯಾಗಿ ನಾವು ಅದನ್ನು ನಿಭಾಯಿಸಬೇಕು ಎಲ್ಲದರ ಬಗ್ಗೆಯೂ ಕೂಡ ಭಾರತೀಯ ಸೇನೆ ಸಜ್ಜಾಗಿ ನಿಂತಿದೆ. ಆ ಕಾರಣಕ್ಕಾಗಿ 9 ಏರ್ಪೋರ್ಟ್ಗಳಲ್ಲಿ ನಿಂತು ಹೋಗಿದ್ದಂಥ ವಿಮಾನದ ಹಾರಾಟ ಸದ್ಯ ಯಥಾ ಪ್ರಕಾರ ಶುರುವಾಗಿದೆ. ಇನ್ನು ಭಾರತೀಯ ವಾಯುಪಡೆ ಕೊಟ್ಟಂಥ ಏಟಿತ್ತಲ್ಲ, ಆ ಏಟಿನ ನಂತರದಲ್ಲಿ ಪಾಕಿಸ್ತಾನದಲ್ಲಿ ಆದಂಥ ಏನೇನು ಬೆಳವಣಿಗೆಗಳಿದೆ ಅನ್ನುವಂಥದ್ದನ್ನು ನೋಡ್ತಾನೆ ಬಂದಿದ್ದೀವಿ. ಆ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಹಾನಿಗೊಳಗಾಗಿದೆ ಆ ಪ್ರದೇಶ ಅನ್ನುವಂಥ ವಿಚಾರ. ಮತ್ತೊಂದು ಭಾಗದಲ್ಲಿ ನೋಡ್ತಾ ಇದ್ದೀವಿ ಪಾಕ್ನ ಜೆಟ್ ಏನಿದೆ, ಅದು F-16 ಜೆಟ್, ಅದನ್ನು ಭಾರತದ ಜೆಟ್ ಯಾವ ರೀತಿಯಾಗಿ ಓಡಿಸ್ತಾ ಇದೆ. ವಾಪಸ್ ಹಿಮ್ಮೆಟ್ಟಿಸಿ ಬೆಂಡೆತ್ತಿದೆ ಭಾರತದ ಯುದ್ಧ ವಿಮಾನಗಳು. ಪಾಕಿಸ್ತಾನದ ಯುದ್ಧ ವಿಮಾನ ಯಾವಾಗ ಎಂಟ್ರಿ ಆಯಿತೋ ಬಿಡಲಿಲ್ಲ, ಹಿಂದೆ ಹೋಗಿ ಬೆನ್ನಟ್ಟಿ ಅವುಗಳನ್ನು ಓಡಿಸೋದ್ರಲ್ಲೂ ಕೂಡ ಭಾರತೀಯ ಸೇನೆ ಯಶಸ್ಸನ್ನು ಕಂಡಿದೆ. ಇವಿಷ್ಟು ವಿಚಾರವನ್ನು ನೋಡ್ತಾ ಇದ್ವಿ. ಯಾವ್ಯಾವ ರೀತಿಯಾಗಿ ಪಾಕಿಸ್ತಾನದ ಒಬ್ಬ ಸಚಿವ ಹೇಳ್ತಾನೆ ಯುದ್ಧಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಎನ್ನುವಂಥ ವಿಚಾರ. ಪಾಕಿಸ್ತಾನದ ಕೆಲವೊಂದಷ್ಟು ಜನ ಹೇಳ್ತಾರೆ ಇಲ್ಲ ನಾವು ಯುದ್ಧವನ್ನು ಮಾಡಿಯೇ ತೀರ್ತೀವಿ ಎನ್ನುವಂಥದ್ದು. ಆದರೆ ಅದಾದ ನಂತರದಲ್ಲಿ ಇಮ್ರಾನ್ ಖಾನ್ ಮಾತನಾಡಿದಂಥ ಒಂದಷ್ಟು ಮಾತುಗಳನ್ನು ನೋಡ್ತಾ ಹೋದರೆ ಅಲ್ಲಿದ್ದಂಥದ್ದು ಮಾತುಕತೆಗೆ ಬನ್ನಿ, ನಾವು ಮಾತುಕತೆಗೆ ಸಿದ್ಧರಾಗಿದ್ದೀವಿ, ಮಾತುಕತೆ ಎನ್ನುವಂಥ ಭಿಕ್ಷೆಯನ್ನು ಭಾರತದ ಬಳಿಯಲ್ಲಿ ಪಾಕಿಸ್ತಾನ ಕೇಳೋದಕ್ಕೆ ಶುರು ಮಾಡಿದೆ. ಇದೆಲ್ಲದರ ನಡುವೆ ಸಂಜೋತಾ ಎಕ್ಸ್ಪ್ರೆಸ್ ಏನಿದೆ ಆ ರೈಲನ್ನು ಕೂಡ ತಡೆ ಹಿಡಿದಿದೆ ಪಾಕಿಸ್ತಾನ, ಓಡಾಟವನ್ನು ಸ್ಥಗಿತಗೊಳಿಸಿದೆ. ಇವತ್ತೊಂದು ವಿಚಾರವನ್ನು ನೋಡ್ತಾ ಇದ್ವಿ. ಇನ್ನು ಏನೇನಾಯಿತು ಅಂತ ನೋಡ್ತಾ ಹೋದರೆ ನಡೆದಂಥ ಒಂದಷ್ಟು ವಿದ್ಯಮಾನಗಳನ್ನು ನಾವು ಮೆಲುಕು ಹಾಕ್ತಾ ಹೋದರೆ ಪಾಕ್ ಇವತ್ತು ನಮ್ಮನ್ನು ಗುರಿಯಾಗಿ ದಾಳಿನ ಯತ್ನಿಸಿದೆ. ಅಂದರೆ ಪಾಕಿಸ್ತಾನ ಇವತ್ತು ನಮ್ಮನ್ನು ಗುರಿಯಾಗಿಸಿ ಯುದ್ಧಕ್ಕೆ ಅಥವಾ ನಮ್ಮನ್ನು ಗುರಿಯಾಗಿಸ್ಕೊಂಡಿತ್ತು. ಒಂದು ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ದೇವೆ. ನಮ್ಮ MiG-21 ಯುದ್ಧ ವಿಮಾನ ಪತನವಾಗಿದೆ. MiG-21 ವಿಮಾನದ ಓರ್ವ ಪೈಲಟ್ ಕೂಡ ನಾಪತ್ತೆಯಾಗಿದ್ದಾನೆ ಎನ್ನುವಂಥ ವಿಚಾರವನ್ನು ನಾವು ನೋಡ್ತಾ ಇದ್ವಿ. ಆತ ತಮ್ಮ ವಶದಲ್ಲಿದ್ದಾನೆ ಅಂತ ಪಾಕಿಸ್ತಾನ ಹೇಳಿಕೊಳ್ತಾ ಇದೆ. ಈ ಬಗ್ಗೆ ಪಾಕಿಸ್ತಾನವೂ ಕೂಡ ಹೇಳಿಕೊಂಡಿದೆ. ಪಾಕಿಸ್ತಾನದ ಹೇಳಿಕೆಯ ಸಂಬಂಧ ನಾವು ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಆ ಕೊಟ್ಟಿರುವಂಥ ಹೇಳಿಕೆ ವಿಚಾರವಾಗಿಯೂ ಕೂಡ ತನಿಖೆ ನಡೆಯುತ್ತೆ. ದೆಹಲಿಯಲ್ಲಿ ವಿದೇಶಾಂಗ ಸಚಿವಾಲಯದಿಂದ ಸುದ್ದಿಗೋಷ್ಠಿ ನಡೆಯಿತು. ಆ ಸುದ್ದಿಗೋಷ್ಠಿಯಲ್ಲಿ ಬಂದಂಥ ಮಾತುಗಳಿವು. ಪಾಕಿಸ್ತಾನ ಏನೋ ಹೇಳ್ತಾ ಇದೆ ನಮ್ಮ ಹತ್ರ ಇದ್ದಾರೆ, ನಮ್ಮ ಕಸ್ಟಡಿನಲ್ಲಿದ್ದಾರೆ ಆ ಪೈಲಟ್ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಆದರೆ ಅಭಿನಂದನ್ ನಿಜವಾಗ್ಲೂ ಕೂಡ ಪಾಕಿಸ್ತಾನದ ವಶದಲ್ಲಿದ್ದಾರಾ? ಪಾಕ್ ವಶದಲ್ಲಿದ್ದರೆ ಅಭಿನಂದನ್ ಅವರನ್ನು ಬಿಡುಗಡೆ ಮಾಡೋದು ಹೇಗೆ? ಇನ್ನು ಪಾಕ್ ವಶದಿಂದ ಬಿಡಿಸ್ಕೊಂಡು ತರೋದಕ್ಕೆ ಇರುವಂಥ ಹಾದಿ ಯಾವುದಿದೆ? ರಾಜತಾಂತ್ರಿಕ ಮಾರ್ಗದ ಮೂಲಕವಾಗಿ ಮಾತುಕತೆ ಮೂಲಕವಾಗಿ ಅವರನ್ನು ಕರೆದುಕೊಂಡು ಬರುವಂಥ